ಕೇತುಗ್ರಸ್ತ ಚಂದ್ರಗ್ರಹಣ ರಕ್ತ ಚಂದಿರ ಇದೀಗ ಕುತೂಹಲವನ್ನ ಮೂಡಿಸ್ತಾ ಇದೆ. ಹೋಳಿ ಹುಣ್ಣಿಮೆಯಂತೆ ಕೇತುಗ್ರಸ್ತ ಚಂದ್ರಗ್ರಹಣ ಗೋಚರಿಸ್ತಾ ಇರುವಂತದ್ದು ಭಾರತದಲ್ಲಿ ಸರಿಸುಮಾರು 25 ನಿಮಿಷಗಳ ಕಾಲ ಗೋಚರಿಸುತ್ತೆ. ಭಾಗಶಃ ಚಂದ್ರಗ್ರಹಣ ಗೋಚರ ಆಗುವಂತದ್ದು. ಇನ್ನು ಬಾನಂಗಳದಲ್ಲಿ ರಕ್ತ ಚಂದಿರ, ಭೂಮಿಗೆ ಬೆಂಕಿ ಯುಂಗುರ. ಕೇತುಗ್ರಸ್ತ ಚಂದ್ರಗ್ರಹಣ ಇಂದು ಕಾಣಿಸ್ತಾ ಇದೆ. ಹೋಳಿ ಹುಣ್ಣಿಮೆಯಂದೇ ಕೇತುಗ್ರಸ್ತ ಚಂದ್ರಗ್ರಹಣ ಕಾಣಿಸ್ತಾ ಇರುವಂತದ್ದು ಭಾರತದಲ್ಲಿ ಗೋಚರಿಸಲಿದೆ. ಭಾಗಶಃ ಚಂದ್ರಗ್ರಹಣ. ಬಾನಂಗಳದಲ್ಲಿ ರಕ್ತ ಚಂದಿರ, ಭೂಮಿಗೆ ಬೆಂಕಿ ಉಂಗುರ. ಈಗಾಗಲೇ ಕೆಲವೊಂದಷ್ಟು ದೇವಸ್ಥಾನಗಳನ್ನ ಕೂಡ ಬಂದ್ ಮಾಡಲಾಗುತ್ತೆ ಗ್ರಹಣದ ಸಮಯದಲ್ಲಿ. ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಪೂಜೆಗಳನ್ನ ಕೂಡ ಮಾಡುವಂಥದ್ದು. ಕೇತುಗ್ರಸ್ತ ಚಂದ್ರಗ್ರಹಣ ಇಂದು ಆಗ್ತಾ ಇದೆ. ಕುತೂಹಲವನ್ನ ಮೂಡಿಸಿರುವಂಥದ್ದು ರಕ್ತ ಚಂದಿರ ಕೇತುಗ್ರಸ್ತ ಚಂದ್ರಗ್ರಹಣ ಕಾಣಿಸ್ತಾ ಇದೆ. ಇಂದು ಗೋಚರಿಸುತ್ತೆ. ಭಾರತದಲ್ಲಿ ಸರಿಸುಮಾರು 25 ನಿಮಿಷಗಳ ಕಾಲ ಗೋಚರ ಆಗತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ವೇದಶಾಸ್ತ್ರಗಳ ಪ್ರಕಾರ ಚಂದ್ರಗ್ರಹಣ ಮಾನವನ ಮನಸ್ಸು, ಆರೋಗ್ಯ, ಕುಟುಂಬ ಹಾಗೂ ಆರ್ಥಿಕ ಕ್ಷೇತ್ರಗಳ ಮೇಲೆ ಸೂಕ್ಷ್ಮವಾದಂತಹ ಪ್ರಭಾವವನ್ನ ಕೂಡ ಬೀರುತ್ತೆ. ಹಾಗಾಗಿ ಜನಸಾಮಾನ್ಯರು ಕೂಡ ದೇವಸ್ಥಾನಗಳಿಗೆ ಹೋಗುವಂಥದ್ದಾಗಿರ್ಬೋದು, ಪೂಜೆಗಳನ್ನು ಮಾಡುವಂಥದ್ದಾಗಿರ್ಬೋದು, ಹೀಗೆ ಹಲವು ರೀತಿಯಲ್ಲಿ ಈ ಒಂದು ರಕ್ತ ಚಂದಿರನನ್ನ ಬರಮಾಡಿಕೊಳ್ತಿದ್ದಾರೆ. ಗೋಚರಿಸುತ್ತೆ ಭಾರತದಲ್ಲಿ. ಬಾನಂಗಳದಲ್ಲಿ ರಕ್ತ ಚಂದಿರ ಗೋಚರಿಸುವಂಥದ್ದು. ಹೋಳಿ ಹುಣ್ಣಿಮೆಯಂದೇ ಕೇತುಗ್ರಸ್ತ ಚಂದ್ರಗ್ರಹಣ ಈ ಬಾರಿ ಬಂದಿದೆ. ಮಾರ್ಚ್ ಅಂದ್ರೆ ಇಂದು ಬಂದಿರುವಂಥದ್ದು. ಹೋಳಿ ಹುಣ್ಣಿಮೆ ಇದೆ ಇವತ್ತು. ಹೋಳಿ ಹುಣ್ಣಿಮೆಯಂದೇ ಕೇತುಗ್ರಸ್ತ ಚಂದ್ರಗ್ರಹಣ. ರಾಜ್ಯದ ಹಲವು ಪ್ರಮುಖ ದೇವಾಲಯಗಳು ಬಂದ್ ಆಗುತ್ತೆ. ನಿರ್ದಿಷ್ಟ ವೇಳೆಗೆ ನಾಡಿನ ಪ್ರಮುಖ ದೇವಾಲಯಗಳು ಬಂದ್ ಆಗುವಂಥದ್ದು. ಬೆಂಗಳೂರಿನ ಕಾಡುಮಲೇಶ್ವರ ದೇಗುಲ ಬೆಳಗ್ಗೆ 11 ಗಂಟೆಗೆ ಬಂದ್ ಆಗತ್ತೆ. ಇನ್ನು ಬನಶಂಕರಿ ದೇಗುಲ, ದೊಡ್ಡ ಗಣಪತಿ ದೇಗುಲ ಮಧ್ಯಾಹ್ನ 12:30ಕ್ಕೆ ಕ್ಲೋಸ್ ಆಗುತ್ತೆ. ಗವಿಗಂಗಾಧರೇಶ್ವರ ಪಂಚಮುಖಿ ಗಣಪತಿ ದೇಗುಲ ಕೂಡ ಕ್ಲೋಸ್ ಆಗುತ್ತೆ. ಘಾಟಿ ಸುಬ್ರಹ್ಮಣ್ಯ ದೇಗುಲ ಬೆಳಗ್ಗೆ 10ಕ್ಕೆ ಕ್ಲೋಸ್ ಆಗುತ್ತೆ. ಅಣ್ಣಮ್ಮ ದೇಗುಲ ಮಧ್ಯಾಹ್ನ 12 ಗಂಟೆಗೆ ಬಂದಾಗತ್ತೆ. ಹೋಳಿ ಹುಣ್ಣಿಮೆಯಂತೆ ಕೇತುಗ್ರಸ್ತ ಚಂದ್ರಗ್ರಹಣ ಗೋಚರಿಸ್ತಾ ಇರುವಂಥದ್ದು. ಹಾಗಾಗಿ ರಾಜ್ಯದ ಹಲವು ಪ್ರಮುಖ ದೇವಾಲಯಗಳು ಈ ಸಂದರ್ಭದಲ್ಲಿ ಬಂದಾಗಿರುತ್ತೆ. ನಿರ್ದಿಷ್ಟ ವೇಳೆಗೆ ಎಲ್ಲಾ ಕಡೆನೂ ಕೂಡ ದೇವಸ್ಥಾನದ ಬಾಗಿಲುಗಳನ್ನ ಮುಚ್ಚಲಾಗುತ್ತೆ. ಅಣ್ಣಮ್ಮ ದೇಗುಲ ಮಧ್ಯಾಹ್ನ 12 ಗಂಟೆಗೆ ಬಂದಾದ್ರೆ, ಇನ್ನು ಚಾಮುಂಡಿ ಬೆಟ್ಟದ ದೇಗುಲ ಕೂಡ ಮಧ್ಯಾಹ್ನ 3ರಿಂದ ಬಂದಾಗುತ್ತೆ. ಹೀಗೆ ಎಲ್ಲಾ ಕಡೆನೂ ಕೂಡ ದೇವಸ್ಥಾನಗಳನ್ನ ಬಂದ್ ಮಾಡಲಾಗುತ್ತೆ ಗ್ರಹಣ ಆಗ್ತಾ ಇರುವಂತಹ ಸಂದರ್ಭದಲ್ಲಿ. ಕೊಲ್ಲೂರು ಮೂಕಾಂಬಿಕೆಗೆ ಚಂದ್ರಗ್ರಹಣದ ವೇಳೆ ವಿಶೇಷ ಪೂಜೆಯನ್ನ ಕೂಡ ಮಾಡಲಾಗುತ್ತೆ. ಇನ್ನು ಚಂದ್ರಗ್ರಹಣ ಬಿಟ್ಟ ಬಳಿಕ ಕೆಲ ಕಾಲ ದೇಗುಲವನ್ನ ಬಂದ್ ಮಾಡುವಂಥದ್ದು. ಮೂಕಾಂಬಿಕೆ ಎಂದಿನಂತೆ ರಾತ್ರಿ ಪೂಜೆ ಕೂಡ ಸಲ್ಲಿಕೆ ಆಗುತ್ತೆ. ಮೂಕಾಂಬಿಕೆಗೆ ಭಕ್ತರಿಗೆ ಮಧ್ಯಾಹ್ನ ರಾತ್ರಿ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹೋಳಿ ಹುಣ್ಣಿಮೆಯಂದೇ ಕೇತುಗ್ರಸ್ತ ಚಂದ್ರಗ್ರಹಣ ಗೋಚರಿಸ್ತಾ ಇರುವಂಥದ್ದು. ದೇವಸ್ಥಾನಗಳನ್ನ ಬಂದ್ ಮಾಡಲಾಗುತ್ತೆ. ರಾಜ್ಯದ ಹಲವು ಪ್ರಮುಖ ದೇವಾಲಯಗಳನ್ನ ಬಂದ್ ಮಾಡ್ತಾ ಇರುವಂಥದ್ದು. ನಿರ್ದಿಷ್ಟ ವೇಳೆಗೆ ನಾಡಿನ ಪ್ರಮುಖ ದೇವಾಲಯಗಳು ಬಂದ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಕಾಡುಮಲೇಶ್ವರ ದೇಗುಲ ಬೆಳಗ್ಗೆ 11 ಗಂಟೆಗೆ ಬಂದಿರುತ್ತೆ. ಇನ್ನು ಬನಶಂಕರಿ ದೇಗುಲ, ದೊಡ್ಡ ಗಣಪತಿ ದೇಗುಲ ಮಧ್ಯಾಹ್ನ 12:30ಕ್ಕೆ ಕ್ಲೋಸ್ ಆಗುತ್ತೆ. ಗವಿಗಂಗಾಧರೇಶ್ವರ ಪಂಚಮುಖಿ ಗಣಪತಿ ದೇಗುಲಗಳು ಕೂಡ ಬಂದಾಗುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಿರೋಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇಂದು ಗ್ರಹಣ ಕೂಡ ಸಂಭವಿಸ್ತಾ ಇರುವಂತದ್ದು. ಹೋಳಿ ಹುಣ್ಣಿಮೆಯಿಂದಲೇ ಕೇತುಗ್ರಸ್ತ ಚಂದ್ರಗ್ರಹಣ ಗೋಚರಿಸ್ತಾ ಇದೆ. ಕೆಲವೊಂದಷ್ಟು ಪ್ರಮುಖ ದೇವಾಲಯಗಳು ಕೂಡ ಈ ಸಂದರ್ಭದಲ್ಲಿ ಬಂದಿರುತ್ತೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಕರೆ ಕಟ್ಟಾಗಿದೆ. ಘಾಟಿ ಸುಬ್ರಹ್ಮಣ್ಯ ದೇಗುಲ ಬೆಳಗ್ಗೆ 10 ಗಂಟೆಗೆ ಕ್ಲೋಸ್ ಆಗುವಂಥದ್ದು. ಇನ್ನು ಅಣ್ಣಮ್ಮ ದೇಗುಲ ಕೂಡ ಮಧ್ಯಾಹ್ನ 12 ಗಂಟೆಗೆ ಬಂದ್ ಆಗಿರುತ್ತೆ. ಹೀಗೆ ಹಲವು ಪ್ರಮುಖ ದೇವಾಲಯಗಳನ್ನ ಬಂದ್ ಮಾಡಲಾಗುತ್ತೆ. ಈಗಾಗಲೇ ವಿಶೇಷ ಪೂಜೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ರಾತ್ರಿ ಸಮಯದಲ್ಲೂ ಕೂಡ ಗ್ರಹಣ ಮುಗ್ದಾದ ಮೇಲೂ ಕೂಡ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ. ಇನ್ನು ಭಕ್ತರಿಗೆ ಭೋಜನದ ವ್ಯವಸ್ಥೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಡಲಾಗುತ್ತೆ. ಯಾಕಂತ ಅಂದ್ರೆ ಗ್ರಹಣ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ದೇಗುಲಗಳನ್ನ ಕೆಲವೊಂದಷ್ಟು ದೇವಸ್ಥಾನಗಳಲ್ಲಿ ಬಂದ್ ಮಾಡಿದ್ರೆ ಗ್ರಹಣ ಮುಗ್ದಾದ ಮೇಲೆ ವಿಶೇಷ ಪೂಜೆಗಳನ್ನ ಕೂಡ ಮಾಡಲಾಗುತ್ತೆ. ನಾಡಿನ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನ ಕೂಡ
ಮಾಡಿಕೊಳ್ಳಲಾಗಿದೆ. ದೊಡ್ಡ ಗಣಪತಿ ದೇಗುಲ, ಬನಶಂಕರಿ ದೇಗುಲ ಮಧ್ಯಾಹ್ನ 12:30ಕ್ಕೆ ಕ್ಲೋಸ್ ಆದರೆ ಗವಿ ಗಂಗಾಧರೇಶ್ವರ, ಪಂಚಮುಖಿ ದೇವಸ್ಥಾನಗಳು ಕೂಡ ಸಂಪೂರ್ಣವಾಗಿ ಬಂದಿರುವಂಥದ್ದು. ಇನ್ನು ಘಾಟಿ ಸುಬ್ರಹ್ಮಣ್ಯ ದೇಗುಲ ಕೂಡ ಬಂದಾಗಿರುತ್ತೆ 12 ಗಂಟೆಗೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಿರೋಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಹೋಳಿ ಹುಣ್ಣಿಮೆಯಂದೇ ಕೇತುಗ್ರಸ್ತ ಚಂದ್ರಗ್ರಹಣ ಗೋಚರ ಆಗ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಪ್ರಮುಖ ದೇವಾಲಯಗಳು ಕೂಡ ಬಂದಿರುತ್ತೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು ಸುಕನ್ಯಾ, ಈ ವರ್ಷದ ಮೊದಲ ಗ್ರಹಣ ಇದು. ಇವತ್ತೆಂತಂದ್ರೆ ರಕ್ತಚಂದ್ರ ಗ್ರಹಣ ಇರಲಿದೆ. ಇವತ್ತು ಬೆಳಗ್ಗೆಯಿಂದಲೇ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡ್ಲಾಗ್ತಾ ಇದೆ. ಪೂಜೆಗಳು ಯಾಕೆ ಮಾಡ್ಲಾಗ್ತಾ ಇದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಬೇರೆ ದಿನಗಳಲ್ಲಿ ಗ್ರಹಣಗಳಿದ್ದಂತ ಸಂದರ್ಭದಲ್ಲಿ ಬೆಳಗ್ಗೆಯಿಂದಲೇ ದೇವಸ್ಥಾನಗಳನ್ನ ಕ್ಲೋಸ್ ಮಾಡ್ತಾರೆ. ಆದ್ರೆ ಇವತ್ತು ಹೋಳಿ ಹುಣ್ಣಿಮೆ ಇರೋದ್ರಿಂದಾಗಿ ಬೆಳಗ್ಗೆನೆ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತರು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬೆಳಗ್ಗೆಯಿಂದಲೇ ಅಂತಂದ್ರೆ ದೇವಸ್ಥಾನಗಳಲ್ಲಿ ಬೇಗನೆ ಓಪನ್ ಮಾಡಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ವಿವಿಧ ಪೂಜೆಗಳನ್ನ ಮಾಡ್ಲಾಗುತ್ತೆ. ಅಂದ್ರೆ ಬೆಳಗ್ಗೆ 10 ಗಂಟೆವರೆಗೂ ವಿವಿಧ ಪೂಜೆಗಳನ್ನ ಮಾಡಿ ನಂತರದಲ್ಲಿ ಗರಿಕೆಯನ್ನ ದೇವಸ್ಥಾನದ ಪ್ರತಿ ಮೂಲೆಯಲ್ಲಿ ಇಟ್ಟು ಮತ್ತು ದೇವರ ಬಳಿಯೂ ಕೂಡ ಗರಿಕೆಯನ್ನು ಇಟ್ಟು ದೇವಸ್ಥಾನವನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಲಾಗುತ್ತೆ. ಕ್ಲೋಸ್ ಮಾಡಿದ ಬಳಿಕ ದಿನ ಪೂರ್ತಿ ಅಂತಂದ್ರೆ ಕೆಲವರು ಬೇರೆ ಬೇರೆ ರಾಶಿಯವರು ಅಂತಂದ್ರೆ ರಾಶಿಯವರು ಅಂತಂದ್ರೆ ತಾವು ಜಪ ತಪವನ್ನ ಮಾಡ್ತಾ ಇರ್ತಾರೆ ಮತ್ತು ಅವರ ಒಂದು ರಾಶಿಗೆ ಕೆಲವೊಂದಷ್ಟು ಕಂಟಕಗಳು ಇರುವಂತವ್ರು ಕೂಡ ಅಂತಂದ್ರೆ ಪೂಜೆಗಳನ್ನ ಮಾಡ್ತಾ ಇರ್ತಾರೆ. ನಂತರ ದೇವಸ್ಥಾನಗಳು, ರಾಜ್ಯದ ಪ್ರತಿ ದೇವಸ್ಥಾನಗಳು ಕೂಡ ಅಂತಂದ್ರೆ ಅದರಲ್ಲೂ ಮುಜರಾಯಿ ಇಲಾಖೆ ದೇವಸ್ಥಾನಗಳಿಗೂ ಕೂಡ ಅಂತಂದ್ರೆ ಸರ್ಕಾರ ಈಗಾಗಲೇ ದೇವಸ್ಥಾನವನ್ನ ಕ್ಲೋಸ್ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆದೇಶವನ್ನು ಕೂಡ ಮಾಡಿರುತ್ತೆ. ಇದು ಪ್ರತಿ ಗ್ರಹಣದ ಸಂದರ್ಭದಲ್ಲೂ ಕೂಡ ಅಂತಂದ್ರೆ ದೇವಸ್ಥಾನಗಳನ್ನ ಕ್ಲೋಸ್ ಮಾಡ್ಲಾಗುತ್ತೆ. ಈ ಬಾರಿ ಕೂಡ ಕ್ಲೋಸ್ ಮಾಡ್ಲಾಗುತ್ತೆ. ಆದ್ರೆ ಸಂಜೆ 7:30ಕ್ಕೆ ಅಂತಂದ್ರೆ ಮತ್ತೆ ಯಥಾವತ್ತಾಗಿ ದೇವಸ್ಥಾನಗಳನ್ನ ಓಪನ್ ಮಾಡಿ ನಂತರದಲ್ಲಿ ವಿಶೇಷ ಪೂಜೆಗಳನ್ನ ಮಾಡ್ಲಾಗುತ್ತೆ. ವಿಶೇಷ ಪೂಜೆಗಳನ್ನ ಮಾಡಿದ ಬಳಿಕ ಮತ್ತೆ ಯಥಾಸ್ಥಿತಿಯಾಗಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಅಂತಂದ್ರೆ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೂಡ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ದೇವಸ್ಥಾನದ ಮುಂದೆ ಮೊನ್ನೆಯಿಂದಲೂ ಕೂಡ ನೋಟಿಸ್ ಅನ್ನ ಅಳವಡಿಸಲಾಗಿದೆ. ದೇವಸ್ಥಾನದಲ್ಲಿ ಅಂತಂದ್ರೆ ಗ್ರಹಣದ ಸಂದರ್ಭದಲ್ಲಿ ಈ ರೀತಿಯಾಗಿ ಬಂದ್ ಮಾಡಲಾಗುತ್ತೆ ಅನ್ನುವಂಥದ್ದು. ಆದ್ರೆ ಸಂಜೆವರೆಗೂ ಮಂಜುನಾಥ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ.